ಮಸೀಹತನದಲ್ಲಿ ನೀವು ಯಾವಾಗ ಯೇಸು ಸ್ವಾಮಿಯಲ್ಲಿ ಬಂದಿದ್ರು ನಿಮಗೆ ಎಲ್ಲವೂ ಕೊಡಲ್ಪಟ್ಟಿದೆ. ಇನ್ನು ನೀವು ಬೇಡುತ್ತಿದ್ದೀರಾ, ಅದು ನಿಮಗೆ ಆವಾಗಲೇ ಕೊಡಲ್ಪಟ್ಟಿದೆ. ನಿಮ್ಮ ತಿಳುವಳಿಕೆಯಲ್ಲಿ ಏನಾದರೂ ಸಮಸ್ಯೆ ಇದೆ, ತಿಳುವಳಿಕೆಯಲ್ಲಿ ಏನಾದರೂ ತೊಂದರೆ ಇದೆ, ತಿಳಿದುಕೊಳ್ಳಿರಿ. ನೀವು ಆ ವಸ್ತುವನ್ನು ಬೇಡಿಕೊಳ್ಳುತ್ತಿದ್ದೀರಿ, ಆ ವಸ್ತುವನ್ನು ಸನಾತನದಿಂದ ನಿಮಗೆ ಕೊಡಲ್ಪಟ್ಟಿದೆ. ನೀವು ಹುಟ್ಟುವುದಕ್ಕಿಂತ ಮೊದಲೇ ನಿಮಗೆ ಕೊಡಲ್ಪಟ್ಟಿದೆ. ಯೇಸು ಸ್ವಾಮಿ ಯಹೂದ್ಯರ ಜೊತೆ ಮಾತನಾಡುವಾಗ ಅವರು ಹೇಳಿದರು, ಏನು ಊಟ ಮಾಡುವಿರಿ, ಏನು ತೊಟ್ಟುಕೊಳ್ಳುವಿರಿ, ಏನು ಕುಡಿಯುವಿರಿ, ಎಲ್ಲಿ ಇರುವಿರಿ, ಇದನ್ನು ಚಿಂತೆ ಮಾಡಬೇಡಿರಿ. ಏಕೆಂದರೆ ನಿಮ್ಮ ಪರಲೋಕ ತಂದೆಗೆ ಗೊತ್ತುಂಟು ಈ ಎಲ್ಲ ವಸ್ತುಗಳು ನಿಮಗೆ ಅವಶ್ಯಕತೆ ಎಂದು. ಆತನಿಗೆ ಗೊತ್ತಿದ್ದರೆ ಅವನು ಕೊಡಲ್ಪಡುವವರೆಗೆ ಆ ವಚನವು ಇನ್ನೂ ಪೂರ್ತಿ ಆಗಿರಲಿಲ್ಲ. ಸುಸ್ವಾಮಿ ಇಲ್ಲಿ ಬಂದರು ಮತ್ತು ಸತ್ತು ಜೀವಂತರಾದರು. ಆತನು ಹೇಳಿದನು, ಭೂಮಿ ಮತ್ತು ಆಕಾಶದ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕಿರ್ಚಬಹುದು ಮಹಿಮಾ, ಕಿರ್ಚಬಹುದು ಮಹಿಮಾ. ಅದವರಿಗೆ ಹೈ ಕೊಟ್ಟು ಹೇಳಿರಿ, ನಿಮಗೆ ಸ್ವಾಗತವಿದೆ. ಜೋಶ್ನಲ್ಲಿ ನಿಮಗೆ ನೋಡಿ ಸಂತೋಷವಾಯಿತು. ಪ್ರೇಸ್ ದ ಲಾರ್ಡ್. ಮತ್ತು ನಿಮ್ಮನ್ನು ನೀವು ತಯಾರಿ ಮಾಡಿಕೊಳ್ಳಿರಿ, ಪ್ರಾರ್ಥನೆ ಮಾಡಿರಿ ನಿಮಗೋಸ್ಕರ. ನಾವು ಪ್ರಾರ್ಥನೆ ಮಾಡೋಣ. ನೀವು ಕೇಳುವ ಪ್ರತಿಯೊಂದು ವಾಕ್ಯವು ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ತರುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ಈಶ್ವರನು ನೋಡಲು ಬಿಟ್ರಿ, ನಿಮ್ಮ ಒಳಗೆ ಪರಮೇಶ್ವರ ಒಂದು ಬದಲಾವಣೆಯನ್ನು ಬಯಸುತ್ತಾರೆ. ಬಹಳ ಮುಖ್ಯವಾಗಿದೆ, ನಿಮ್ಮ ಒಳಗೆ ಒಂದು ಬದಲಾವಣೆ ಇಚ್ಛೆ ಇರಬೇಕು. ಇನ್ನಲ್ಲಿಟ್ಟುಕೊಳ್ಳಿರಿ, ಆ ಮಹಿಳೆಯನ್ನು, ಅವಳಿಗೆ 12 ವರ್ಷ ರಕ್ತ ಕುಸುಮದ ಕಾಯಿಲೆ ಇತ್ತು. ಅವಳು ಬದಲಾವಣೆ ಇಚ್ಛೆ ಬಯಸಿದಳು. ಶಾರೀರಿಕವಾಗಿ ಸ್ವಸ್ಥತೆ ಬೇಕಾಗಿತ್ತು. ಬಹಳಷ್ಟು ಜನರಿಗೆ ಆತ್ಮಿಕ ಸ್ವಸ್ಥತೆ ಬೇಕು. ಆತ್ಮಿಕ ರೂಪವಾಗಿ ತಣ್ಣಗಾಗಿದ್ದಾರೆ. ಇಂಥ ವ್ಯಕ್ತಿಯಾಗಿದ್ದೀರಿ, ಪರಮೇಶ್ವರಿಗೆ ಇನ್ನೂ ಹೆಚ್ಚಾಗಿ ಮಾಡಲು ಬಯಸೋರಾಗಿದ್ದಾರೆ. ಪರಮೇಶ್ವರ್ಗೆ ಹೇಳಿರಿ, ಪರಮೇಶ್ವರರೇ, ನಿಮ್ಗೋಸ್ಕರ ಇನ್ನೂ ಏನಾದರೂ ಮಾಡಲು ಬಯಸುತ್ತೇನೆ, ನಿಮ್ಗೋಸ್ಕರ ಇನ್ನೂ ಹೆಚ್ಚಾಗಿ ಮಾಡಲು ಬಯಸುತ್ತೇನೆ. ಇನ್ನೂ ಆಳವಾಗಿ ನಾನು ನಿಮ್ಮನ್ನು ತಿಳಿಯಲು ಬಯಸುತ್ತೇನೆ. ಪ್ರತಿಯೊಂದು ಸ್ಥಳದಲ್ಲೂ ನೀನು ಸುವಾರ್ತೆಯನ್ನು ಸಾರಲು ನಾನು ಬಯಸುತ್ತೇನೆ. ಜೊತೆ ಮಾತನಾಡಿರಿ, ನನ್ನನ್ನು ಬದಲಾವಣೆ ತನ್ನಿರಿ. ಈಶ್ವರನ ವಾಕ್ಯ ನಮ್ಮನ್ನು ಬದಲಾಯಿಸುವುದು. ಹೀಗೆ ಬಂದಿದ್ದೆ, ನಾನು ಹಾಗೆ ತಿರುಗಿ ಹೋಗುವುದಿಲ್ಲ. ಧನ್ಯವಾದ ಹೇಳಿರಿ ಪರಿಶುದ್ಧ ಆತ್ಮನಿಗೆ. ಆತನು ನಿಮ್ಮನ್ನು ಬದಲಾಯಿಸುವನು. ನಿಮ್ಮನ್ನು ನೀವು ಬದಲಾಯಿಸುವಿರಿ, ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವಿರಿ. ಪರಮೇಶ್ವರನಿಗೆ ನಿಮ್ಮ ಆಳವಾದ ಇಚ್ಛೆಯನ್ನು ಹೇಳಿರಿ. ಆತನ ವಾಕ್ಯದ ಮೂಲಕ ನೀವು ಇಲ್ಲಿ ಬದಲಾಗಲು ಬಂದಿದ್ದೀರಿ. ದೇವರ ವಾಕ್ಯವನ್ನು ಕೇಳಿ ನೀವು ಏನಾದರೂ ಮಾಡಲು ಇಲ್ಲಿ ಬಂದಿದ್ದೀರಿ. ಇದೇ ನಿಮ್ಮ ಸಾಕ್ಷಿಯಾಗಿರುವುದು. ಓ ಧನ್ಯವಾದ ಪ್ರಭು, ಧನ್ಯವಾದ 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 ಹೇಳುತ್ತೇವೆ ನಿಮ್ಮ ವಾಕ್ಯದ ಸಾಮರ್ಥ್ಯಕ್ಕೋಸ್ಕರ ಪ್ರಭು. ಅದು ನಮ್ಮನ್ನು ಶುದ್ಧ ಮಾಡುತ್ತದೆ. ವಾಕ್ಯದ ಸಾಮರ್ಥ್ಯ ಪ್ರಭು ನಮ್ಮನ್ನು ಶುದ್ಧ ಮಾಡುತ್ತದೆ. ನಮ್ಮ ಜೀವಿತಗಳನ್ನು ನಿಮ್ಮ ಯೋಜನೆಗಳ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗುತ್ತದೆ. ಧನ್ಯವಾದ ಹೇಳುತ್ತೇವೆ ಪ್ರಭು. ನಿಮ್ಮ ವಾಕ್ಯವು ನಮ್ಮ ಹೃದಯದಲ್ಲಿ ಕೆಲಸ ಮಾಡುತ್ತದೆ ಪ್ರಭು, ಯೇಸುವಿನ ನಾಮದಲ್ಲಿ. ನಿಮ್ಮ ವಾಕ್ಯವು ನಮ್ಮ ಹೃದಯದಲ್ಲಿ ಕೆಲಸ ಮಾಡುತ್ತದೆ ಯೇಸುವಿನ ನಾಮದಲ್ಲಿ. ನಮಗೆ ಅದನ್ನೆಲ್ಲ ಮಾಡಿಸುತ್ತದೆ. ಹಾಗಾಗಿ ನಾವು ಕಳಿಸಲ್ಪಟ್ಟಿದ್ದೇವೆ ಪ್ರಭು, ಯೇಸುವಿನ ನಾಮದಲ್ಲಿ. ಧನ್ಯವಾದ ಪರಿಶುದ್ಧಾತ್ಮ, ನಮ್ಮ ಜೀವಿತದಲ್ಲಿ ನಿನ್ನ ಸೇವೆಗೋಸ್ಕರ ಧನ್ಯವಾದ ಹೇಳುತ್ತೇವೆ. ಈ ಸಮಯವನ್ನು ನೀವು ನಮಗೋಸ್ಕರ ಕೊಟ್ಟಿದ್ದೀರಿ. ಧನ್ಯವಾದ ಧನ್ಯವಾದ ಧನ್ಯವಾದ. ನಾವು ಹೇಳುತ್ತೇವೆ ಪ್ರಭು, ನಮ್ಮ ಆತ್ಮಗಳು ಮತ್ತು ನಮ್ಮ ಬುದ್ಧಿಗಳು ತೆರೆಯಲ್ಪಟ್ಟಿದೆ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ಸ್ವೀಕರಿಸುವುದಕ್ಕೆ. ಮತ್ತು ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಆಮೆನ್. ನೀವು ಕುಳಿತುಕೊಳ್ಳಬಹುದು. ಪಕ್ಕದವರಿಗೆ ಹೇಳಿರಿ, ನಿಮ್ಮ ಓಟವನ್ನು ಪೂರ್ತಿ ಮಾಡಿರಿ, ಬಹುಮಾನವನ್ನು ಪಡೆಯಲು ಸಿದ್ಧರಾಗಿರಿ, ನಿಮ್ಮ ಓಟವನ್ನು ಕೊನೆಗಾಣಿಸಿರಿ. ಫಿಲಿಪ್ಪಿಯದವರಿಗೆ 5ನೇ ಅಧ್ಯಾಯ 12ನೇ ವಾಕ್ಯ. ನಾನು ಯಾವ ಬಿರುದನ್ನು ಪಡೆದುಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಮುಂದಿನವುಗಳನ್ನು ಹಿಡುವುದಕ್ಕೆ ಎದೆ ಬೊಕ್ಕಿದನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನನ್ನನ್ನು ಮೇಲಕ್ಕೆ ಕರೆದು ನನ್ನ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಪ್ರೇಸ್ ದ ಲಾರ್ಡ್. ಸ್ಥಾನಕ್ಕೆ ಕರೆಯಲ್ಪಟ್ಟಿದ್ದೇನೆ ಹೇಳಿರಿ, ನಾನು ಉನ್ನತ ಸ್ಥಾನಕ್ಕೆ ಕರೆಯಲ್ಪಟ್ಟಿದ್ದೇನೆ. ನಿಮಗೆ ಗೊತ್ತಿರಬೇಕು ನೀವು ಯಾವ ವಿಷಯಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಧರ್ಮದಲ್ಲೂ ಕೂಡ ಜನರು ಹೇಳುತ್ತಾರೆ ಕರೆಯುವಿಕೆ ಬಂದಿದೆ, ಆದರೆ ಮಸೀಹ ಜನರ ಇನ್ನೂ ಕರೆಯುವಿಕೆ ಬಂದಿಲ್ಲ. ಧರ್ಮದವರು ಕೂಡ ಹಾಡು ಹಾಡುತ್ತಾರೆ, ಕರೆಯಲ್ಪಟ್ಟಿದ್ದೇವೆ. ಮಸೀಹದವರಿಗೆ ಅದು ಕರೆಯಲ್ಪಟ್ಟಿದ್ದಾರೆ, ಆದರೆ ಅವರು ಏನು ಮಾಡುತ್ತಿಲ್ಲ. ನಿಮ್ಮ ಕರೆಯುವಿಕೆ ಬಂದು ಬಿಟ್ಟಿದೆ, ನೀವು ಸಂತೋಷವಾಗಿಲ್ಲವೋ? ಪಕ್ಕದವರು ಕೇಳಿರಿ, ನಿಮ್ಮ ಕರೆಯುವಿಕೆ ಬಂದಿದೆ. ಯಮರಾಜ್ಯದಿಂದ ಅಲ್ಲ, ಪ್ರಭುವಿನ ಮೂಲಕ. ಸರಿದೆ.
ಮತ್ತು ರಾತ್ರಿಯಲ್ಲಿ ಎಮ್ಮೆಗಳನ್ನು ನೋಡಿದರೆ ನಮಗೆ ಯಮರಾಜ ಕಾಣುತ್ತಾನೆ. ಪ್ರೇಸ್ ದ ಲಾರ್ಡ್. ಯೇಸು ಸ್ವಾಮಿ ಏಕೆ ಹಿಡಿದಿದ್ದಾರೆ? ಏಕೆಂದರೆ ನೀವು ಆ ಬಿರುದನ್ನು ಪಡೆಯಬೇಕೆಂದು. ಪ್ರೇಸ್ ದ ಲಾರ್ಡ್. ನೀವು ಆ ಬಹುಮಾನವನ್ನು ಹಿಡಿಯಬೇಕು. ನಮ್ಮಲ್ಲಿ ಪ್ರವೀಣರಾದವರು ಇದ್ದೇ ಅಭಿಪ್ರಾಯವುಳ್ಳವರಾಗಿರೋಣ. ಯಾವುದಾದರೂ ಒಂದು ವಿಷಯದಲ್ಲಿ ನೀವು ಬೇರೆ ಅಭಿಪ್ರಾಯವುಳ್ಳವರಾಗಿದ್ದರೆ, ಮಕ್ಕಳು ಹೇಳುತ್ತಾರೆ ನಮಗೆ ಗೊತ್ತಿಲ್ಲ, ಯಾವುದೋ ಒಂದು ಕರುವಿಕೆ ಇದೆ. ಇಲ್ಲಿ ಬರೆದಿದೆ, ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ. ನಾವು ಅಭಿಪ್ರಾಯ, ಅವನು 12ರಿಂದ ಪ್ರಾರಂಭ ಮಾಡಿದ್ದಾನೆ. ನಾನು ಆ ಬಹುಮಾನವನ್ನು ಪಡೆಯುವುದಕ್ಕೆ ನಾನು ಓಡುತ್ತಿದ್ದೇನೆ. ಅರೇ, ಯಾರು ಲೀಡರ್ ಆಗೋರು? ಬಿಟ್ಟು ಬಿಡು, ನೀವು ಇನ್ನೂ ಮಗು ಆಗಿದ್ದೀರಿ. ಯಾರಾದರೂ ಲೀಡರ್ ಆದ್ರೆ ಅವರು ಕಿವಿಯಲ್ಲಿ ಹೋಗಿ ಓದಿದ್ದೀರಿ. ಬಹಳ ಲೀಡರ್ ಆಗಬೇಡ, ಆಮೇಲೆ ಹೆಚ್ಚು ಓಡಿಸುವರು. ಏಕೆಂದ್ರೆ ನೀವು ಮಗು ಆಗಿದ್ದೀರಿ, ನೀವಿನ್ನೂ ಸಿದ್ಧರಾಗಿಲ್ಲ. ಯಾರು ಸಿದ್ಧರಾಗಿರುತ್ತಾರೋ ಅವ್ರ ಹತ್ರ ಒಂದೇ ರೀತಿಯ ಯೋಚನೆಗಳಿರುತ್ತವೆ. ಅವರು ತಮ್ಮ ಓಟವನ್ನು ಓಡುತ್ತಿರುತ್ತಾರೆ, ಅವರು ತಮ್ಮ ಓಟವನ್ನು ಪೂರ್ತಿ ಮಾಡಿಕೊಳ್ಳುತ್ತಾರೆ. ಯಾರು ಸಿದ್ಧರಾಗಿರುತ್ತಾರೆ, ಯಾರು ವ್ಯಸ್ತರಾಗಿರುತ್ತಾರೆ, ಅವರು ಬುದ್ಧಿವಂತರಾಗಿರುತ್ತಾರೆ. ಮತ್ತು ಯಾರು ಮಕ್ಕಳಾಗಿದ್ದಾರೋ ಅವರು ಏನು ಮಾಡುವುದಿಲ್ಲ. ಅವರಿಗೆ ಮಾಡಿಲೂಬೇಕು. ನೆಕ್ಸ್ಟ್, ಆದರೆ ನಾವು ಯಾವ ಸ್ತೋತ್ರವನ್ನು ಅನುಸರಿಸಿ ಇಲ್ಲಿಯವರೆಗೂ ಬಂದೆವೋ ಅದನ್ನೇ ಅನುಸರಿಸಿ ನಡೆಯೋಣ. ಕನ್ನಡದಲ್ಲಿ ಅವನು ಸ್ವಲ್ಪ ತೆಗೆದಿದ್ದಾನೆ. ಅದನ್ನೇ ಅನುಸರಿಸಿ ನಡೆಯೋಣ. ಅಲ್ಲಿ ಬರೆದಿದೆ, ಲೆಟ್ ಅಸ್ ಮೈಂಡ್ ಬಿ ಸೇಮ್ ಥಿಂಗ್. ಹತ್ತಿರ ಒಂದೇ ರೀತಿಯ ಬುದ್ಧಿ ಇರುತ್ತದೆ. ಅವನು ಹೇಳಿದ ಅದೇ ರೀತಿ ನಡೆಯಬೇಕು. 2 ಲೈನ್ ಅನ್ನು ಅವನು ಒಂದೇ ಮಾಡಿದನು. ಹಾಲೆಲೂಯಾ. ನಡೀರಿ AMP ಇಂದ ಓದೋಣ. 12 AMPC. Not that I have now attained this ideal and I was already made for, but I press on to lay hold of and make my own. ಇದೆಲ್ಲ ನಾನು ಪಡೆದಿದ್ದೇನೆ, ಆದರೆ ನಾನು ಹೋಗುತ್ತಿದ್ದೇನೆ, ಇದನ್ನು ಹಿಡಿದುಕೊಂಡು ನನ್ನದಾಗಿ ಮಾಡಿಕೊಳ್ಳುತ್ತಿದ್ದೇನೆ. ಇದು ನಿಮ್ಮ ಬಹುಮಾನವಾಗಿದೆ. ನೀವು ಅದನ್ನು ಹಿಡಿದುಕೊಂಡು ಆ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಬೇಕು. ಮತ್ತು ಆ ಓಟವು ನಿಮ್ಮದಾಗಿದೆ. ನಿಮ್ಮ ಓಟವನ್ನು ಬೇರೆ ಯಾರು ಓಡುವುದಿಲ್ಲ. That was which Christ Jesus Messiah has laid hold and made me his own. ಅದಕ್ಕಾಗಿ ಪ್ರಭು ಯೇಸು ನನ್ನನ್ನು ಹಿಡಿದರು, ತನ್ನವನಾಗಿ ಮಾಡಿಕೊಂಡರು. ನೆಕ್ಸ್ಟ್, I do not consider and get it made my own, but one thing I do, it is one I find formation and forgetting what lay I behind and straining forward to life is head. ಅವನು ಹೇಳುತ್ತಾ ಇದ್ದಾನೆ, ಇನ್ನೂ ಅದನ್ನು ಹಿಡಿದು ನನ್ನದಾಗಿ ಮಾಡಿಸಿಕೊಂಡಿಲ್ಲ, ಆದರೆ ಒಂದು ಕೆಲಸವನ್ನು ಮಾಡುತ್ತೇನೆ, ಹಳೆ ಮಾತುಗಳನ್ನು ಮರೆತು ಮುಂದಿನ ಮಾತಿನಲ್ಲಿ ಓಡಿ ಹೋಗುತ್ತೇನೆ. ಪ್ರೇಸ್ ದ ಲಾರ್ಡ್. ಐ ಪ್ರೆಸ್ ಆನ್. ನಾನು ಒತ್ತಡ ಮಾಡಿಕೊಳ್ಳುತ್ತೇನೆ. ಹೇಳಿ, ನಾನು ಒತ್ತಡ ಮಾಡಿಕೊಳ್ಳುತ್ತೇನೆ. ಟುವರ್ಡ್ ದಿ ಗೋಲ್ ಟು ವಿನ್ ಅ ಸುಪ್ರೀಮ್ ಅಂಡ್ ಹೆವನ್ಲಿ ಪ್ರೈಸ್. ಹಾಲೆಲೂಯಾ. To which God in Christ Jesus is calling us off. ಅದಕ್ಕಾಗಿ ದೇವರು ನಮಗೆ ಉನ್ನತ ಕರುವಿಕೆಯನ್ನು ಕರೆದಿದ್ದಾನೆ. ನೆಕ್ಸ್ಟ್, lest those of us who are spiritually matured and full grown his mind and hold his conviction. ಮತ್ತು ನಾವು ಪೂರ್ತಿ ರೀತಿಯಾಗಿ ಆತ್ಮಿಕವುಳ್ಳವರಾಗಿದ್ದರೆ ಅವರಿಗೂ ನಾವು ಓಡಿದ್ದೇವೋ ಅವರ ಹತ್ತಿರ ಇದೇ ಯೋಚನೆ ಇರಬೇಕು, ಇದೇ ದೃಢ ಸಂಕಲ್ಪತೆ ಇರಬೇಕು. And if any respect you have a different attitude, a mind, God make that deliver also. ಯಾರ ಹತ್ರ ಬೇರೆ ಯೋಚನೆಗಳಿದ್ದಾರೆ, ಪರಮೇಶ್ವರು ನಿಮಗೆ ಅದನ್ನು ಪ್ರಕಟಪಡಿಸುವರು. ಇವರು ಮಕ್ಕಳಿದ್ದಾರೆ, ಇವ್ರಿಗೆ ಇನ್ನೂ ತಿಳಿದು ಬಂದಿಲ್ಲ, ಇದು ಅವ್ರಿಗೆ ಪ್ರಕಟವಾಗಿಲ್ಲ. ಅವ್ರಿಗೆ ಓಡುವುದಕ್ಕೆ ಒಂದು ಓಟವಿದೆ, ಅವನಿಗೆ ಏನು ಪ್ರಕಟವಾಗಿದೆ, ನೀನು ಮಡಿಲಿನಲ್ಲಿ ಇರಬೇಕು. ಓಡುವುದು ಅದು ಇನ್ನೂ ಅವ್ರಿಗೆ ಪ್ರಕಟವಾಗಿಲ್ಲ. ನೆಕ್ಸ್ಟ್, let us hold true to God, he will attain. Walk and order has likewise that. Oh hallelujah. ಅದಕ್ಕಾಗಿ ನಾವು ಹಿಡಿದುಕೊಂಡಿರಬೇಕು. ನಮ್ಮ ಜೀವಿತವನ್ನು ಇದರ ಅನುಸಾರವಾಗಿ ನಡೆಸಬೇಕು. ಯಾವ ಅನುಸಾರವಾಗಿ? ಆ ಓಟವನ್ನು ಪೂರ್ತಿ ಮಾಡಿಸಿಕೊಳ್ಳುವ ಅನುಸಾರವಾಗಿ, ಬಹುಮಾನ ಪಡೆಯುವುದಕ್ಕೆ, ನಮ್ಮದ ಪೂರ್ತಿ ಜೀವನವನ್ನು ಆ ಓಟವನ್ನು ಪೂರ್ತಿ ಮಾಡಿಸುವುದಕ್ಕೆ ಮತ್ತು ಆ ಬಹುಮಾನವನ್ನು ಪಡೆಯುವುದಕ್ಕೆ ನಾವು ಯಾವಾಗಲೂ ಸಿದ್ಧರಿರಬೇಕು. ನಾವು ನಮ್ಮ ಜೀವಿತವನ್ನು ಡಿಸೈನ್ ಮಾಡಿಕೊಳ್ಳಬೇಕು.
ಈ ಓಟವನ್ನು ಪೂರ್ತಿ ಮಾಡುವುದಕ್ಕೆ, ನಮ್ಮ ಜೀವಿತವನ್ನು ನಾವು ಡಿಸೈನ್ ಮಾಡಿಕೊಳ್ಳಬೇಕು, ಈ ಬಹುಮಾನವನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ಆ ಓಟವನ್ನು ಓಡುವುದಕ್ಕೆ ಅಲ್ಲ. ಅದನ್ನು ಪರಮೇಶ್ವರು ನಿಮಗೆ ಕೊಟ್ಟಿಲ್ಲ ಮತ್ತು ಆ ವಿಷಯವನ್ನು ಪಡೆಯುವುದಕ್ಕೆ ಅದನ್ನು ಪರಮೇಶ್ವರು ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. Translation. Verse 12. I'm not saying all I have, that's all together that I am made, but I will on my way. ಆತನು ಹೇಳುತ್ತಿದ್ದಾನೆ, ನಾನು ಎಲ್ಲವನ್ನು ತಿಳಿದಿದ್ದೀನಿ ಎಂದು ಹೇಳುವುದಿಲ್ಲ, ಆದರೆ ನಾನು ದಾರಿಯಲ್ಲಿದ್ದೇನೆ. ನೀವು ನಿಮ್ಮ ದಾರಿಯಲ್ಲಿದ್ದೀರಾ? ಪಕ್ಕದವರಿಗೆ ಕೇಳಿರಿ, ನೀವು ನಿಮ್ಮ ದಾರಿಯಲ್ಲಿದ್ದೀರಾ? ಮತ್ತು ನಾನು ಹೇಳಿದೆ ಕೇಳಿರಿ, ಉತ್ತರವು ಸಿಗುತ್ತದೆ. ಪಕ್ಕದವರು ಏನು ಉತ್ತರ ಕೊಟ್ಟರು? ಹೇಳಿರಿ, ನಾವು ನಮ್ಮ ದಾರಿಯಲ್ಲಿದ್ದೇವೆ ಬನಾರಸಿಯಲ್ಲಿ, ನಾವು ನಮ್ಮ ದಾರಿಯಲ್ಲಿದ್ದೇವೆ ಪೂನಾದಲ್ಲಿ, ನಾವು ನಮ್ಮ ದಾರಿಯಲ್ಲಿದ್ದೇವೆ ಹಸುವಿನ ಮಗು ಹುಟ್ಟುವುದರಲ್ಲಿ, ನಾವು ಇದೇ ದಾರಿಯಲ್ಲಿದ್ದೇವೆ. ಸಹೋದರನೇ, ನನ್ನ ಜೀವನ ಏನಾಗಿದೆ? ಬೆಳಿಗ್ಗೆ ರೊಟ್ಟಿ ಮಾಡುವುದು, ಆಮೇಲೆ ಬಟ್ಟೆ ತೊಳೆಯುವುದು ಮತ್ತು ಗಂಡನ ಕಾಲು ಒತ್ತುವುದು, ನಮಗೆ ಸ್ವರ್ಗ ಸಿಕ್ಕಿ ಬಿಡುವುದು. ಅಂತ ಬೈಬಲ್ ಅನ್ನು ಓದಿ ಬಂದಿದ್ದೀರಿ ನೀವು, ನಮ್ಗೆ ಸ್ವರ್ಗ ಸಿಗುವುದು. ಅದೇ ಕಾಲಿನಿಂದ ನೀವು ಏಟು ತಿಂದಿದ್ದೀರಿ, ನಿಮ್ಗೆ ಸ್ವರ್ಗ ಕಾಣಿತು. Praise the Lord. Hallelujah. Ha. Reaching out of Christ, who has so wondrously reach out for me. ಆತನು ನನ್ನ ಹತ್ತಿರ ಬಂದನು. ನೆಕ್ಸ್ಟ್, ಫ್ರೆಂಡ್ಸ್, do not get me wrong. ಸೋದರನೇ, ನನ್ನ ತಪ್ಪಾಗಿ ತಿಳಿದುಕೊಳ್ಳಬೇಡಿರಿ. I know me, come on, that's 7, but all of this. ನಾನು ನಿಮ್ಗೆ ಹೇಳ್ತಿದ್ದೇನೆ, ನನ್ನ ಎಕ್ಸ್ಪರ್ಟ್ ಆಗಿ ತಿಳಿದುಕೊಳ್ಳಬೇಡಿರಿ. ಫಸ್ಟ್ ನಿಮ್ಗೆ ಏನು ತಿಳಿದು ಬಂತೋ ಇಲ್ಲ. But I got on my eye on the goal. ಅದರ ನನ್ನ ನೋಟವು ಆ ಗುರಿಯ ಮೇಲೆ ಇದೆ. Praise the Lord. ಆದರೆ ನಮ್ಮ ಕಣ್ಣು ಗುರಿಯ ಮೇಲೆ ಇದೆ. ಭಾರತದ ಪ್ರತಿಯೊಂದು ಕಿಲೋಮೀಟರ್ನಲ್ಲಿ ನನ್ನ ಚರ್ಚ್ ಇರುವುದು. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ದಿನ ಎಲ್ಲ ದಾರಿಗಳು ಖಾಲಿಯಾಗುವು, ಜನರು ಎಲ್ಲಿ ಹೋಗುವರು? ಕ್ರೈಸ್ಟ್ ಎಂಬೆಸ್ಲಿ ಪಾಸ್ಟರ್ ಐಜಾಕನನ್ನು ಕೇಳಲು ಎಂದು ಹೇಳುವರು. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ನನ್ನ ನೋಟವು ಎದರ ಮೇಲೆ ಇದೆ? ನನ್ನ ಗುರಿಯ ಮೇಲೆ ಇದೆ. ನನ್ನ ಕಣ್ಣುಗಳು ಇದ್ದಾವೆ. We are God is becoming a onwards toward Jesus. ನಿಮ್ಮದು ಯಾವುದು ಗುರಿಯಾಗಿದೆ? I'm off and running and I'm not turning back. ನಾನು ಓಡುತ್ತಿದ್ದೇನೆ, ಆದರೆ ಹಿಂದೆ ನೋಡುತ್ತಿಲ್ಲ. ಕೆಲವು ಜನರು ಓಡಲು ಪ್ರಾರಂಭಿಸುತ್ತಾರೆ, ಆಮೇಲೆ ಬಜ್ಜಿಗಳನ್ನು, ನಾವು ಮೊದಲು ಲೀಡರ್ ಆಗಿದ್ದೆವು, ಇವಾಗ ಲೀಡರ್ ಇಲ್ಲ. ನಾನು ಹೇಳಿದೆ, ವಾವ್, ವಂಡರ್ಫುಲ್. ಪಪ್ಪನ ಚಕ್ಕರ್ನಲ್ಲಿ, ಮಮ್ಮಿಯ ಚಕ್ಕರ್ನಲ್ಲಿ, ಗಂಡನ, ವಾವ್, I'm off and running, I'm not turning back. ಎಷ್ಟು ಜನರು ಹಿಂದೆ ತಿರುಗಿದ್ದಾರೆ, ಬೇರೆಯವರಿಗೂ ಕೂಡ ತಿರುಗಿಸುತ್ತಾರೆ. ಹೊಸ ಸೆಲ್ರಿಗಳನ್ನು ಮಾಡಿದರೆ ಹಳೆಯವನು ಕಿವಿಯಲ್ಲಿ ನೀವು ಚರ್ಚ್ನಲ್ಲಿ ಕೂತಿದ್ದೀರಿ ಮತ್ತು ಪರಮೇಶ್ವರ್ ನಿಮ್ಗೆ ಹೇಳಿದರೆ ಹೊಸ ಲೀಡರ್ ಆಗಬೇಕು. ನೀವು ಹೇಳುತ್ತೀರಿ, ನಾನು ಆಗುತ್ತೇನೆ. ನೆಕ್ಸ್ಟ್ ಡೇ ನೀವು ಹೇಳಿದ್ರಿ, ನಾನು ಆಗುವುದಿಲ್ಲ. ರಾತ್ರಿಯಲ್ಲಿ ಶೈತಾನು ನಿಮ್ಮಲ್ಲಿರುವ ನಿಮಗೆ ಗೊತ್ತಿಲ್ಲ ಶೈತಾನ್ ಯಾವಾಗ ಬರುತ್ತಾನೆ ಎಂದು ಬೈಬಲ್ ಹೇಳುತ್ತದೆ. ಹೇಗೆ ನಿಮ್ಮೊಳಗೆ ಆ ಇಚ್ಛೆ ಬಂದಿತ್ತು ಪರಮೇಶ್ವರನ ಸೇವೆ ಮಾಡುವುದು, ನೀವು ಆ ಇಚ್ಛೆ ಸನ್ಮಾನವನ್ನು ಮಾಡಲಿಲ್ಲ? ಹೇಗೆ? ನಿಮ್ಗೆ ಗೊತ್ತಿಲ್ವೇ ಪರಮೇಶ್ವರನ ಸೇವೆ ಮಾಡುವ ಇಚ್ಛೆನು? ಸೇವೆ ಮಾಡುವ ಇಚ್ಛೆ ನಿಮ್ಮ ಬುದ್ಧಿ ನಿಮ್ಗೆ ಕೊಡುವುದಿಲ್ಲ, ಶೈತಾನು ನಿಮ್ಗೆ ಕೊಡುವುದಿಲ್ಲ. ಪರಮೇಶ್ವರಿಗೆ ಸೇವೆ ಮಾಡುವ ಇಚ್ಛೆ ಒಂದೇ ಸೆಕೆಂಡ್ಗೋಸ್ಕರ ಬಂದಿದ್ದರು, ಪರಮೇಶ್ವರನಿಂದ ಬಂದಿತ್ತು. ಮತ್ತು ನೀವು ಆ ಇಚ್ಛೆಯನ್ನು ಏನು ಮಾಡಿದಿರಿ? ಆಮೇಲೆ ನೀವು ತಿಳಿಯಲು ಬಯಸುತ್ತೀರಿ, ಪ್ರಭು ನನ್ನಿಂದ ಏನು ಬಯಸುತ್ತಾನೆ? ಪ್ರಭು ನಿಮ್ಗೆ ಹೇಳಿದರು ಆತನು ಏನು ಬಯಸುತ್ತಾನೆ ಎಂದು ನೀವು ಕೇಳುತ್ತಿದ್ದೀರಿ. ಒಬ್ಬರು 10 ಲಕ್ಷ ಕೊಟ್ಟರೆ ನೀವು ಹೇಳಿದಿರಿ, ವಾವ್, ನಾನು 10 ಲಕ್ಷ ಕೊಡುವೆನು. ನಿಮ್ಗೆ ಗೊತ್ತಿತ್ತು ಪರಮೇಶ್ವರ ಇದ್ದರು, ನಿಮ್ಮ ಜೊತೆ ಮಾತನಾಡುತ್ತಿದ್ದರು. ನಿಮ್ಗೆ ಇದು ಗೊತ್ತಿದೆ, ಪರಮೇಶ್ವರು ನಿಮಗೆ ನಿಮ್ಮ ಗುರಿಯನ್ನು ತೋರಿಸಿದ್ದಾರೆ, ಇದು ನಿಮಗೆ ಗೊತ್ತಿದೆ. ನನಗೆ ಗೊತ್ತಿಲ್ಲ ಪರಮೇಶ್ವರರು ಏನು ಬಯಸುತ್ತಾರೆ ಮತ್ತು ನಿಮಗೆ ಗೊತ್ತಿಲ್ಲ ಆತನು ಹೇಗೆ ಬಯಸುತ್ತಾನೆ ಎಂದು. ಓಕೆ, ನಡೀರಿ. ಮೈಕ್ರೋಫೋನ್ ಕೊಡಬಹುದು. ಈ ಮೈಕ್ರೋಫೋನ್ ಯಾರಿಗಾದರೂ ಕೊಡಿರಿ. ಇವನಿಗೆ ಕೊಡಬೇಕು, ಇವನಿಗೆ ಕೊಡಿರಿ. ಸ್ವರ್ಗದಿಂದ ಆಕಾಶವಾಣಿ ಆದರೆ ನನ್ನ ಸೇವೆ ಮಾಡುವ ಎಂದರೆ ನೀನು ಮಾಡುವೆಯಾ? ಎಷ್ಟು ಜನಕ್ಕೆ ತಿಳಿದು ಬಂತೆ? ಸ್ವರ್ಗದಿಂದ ಆಕಾಶವಾಣಿ ಆದರೆ
ಪರಮೇಶ್ವರ್ ಹೇಳುತ್ತಾರೆ, ನೀನು ನನ್ನ ಸೇವೆ ಮಾಡು ಎಂದರೆ ಮಾಡುವೆಯಾ? ಎಸ್, ಪಕ್ಕಾ. ಓಕೆ, ನಾನು ಮತ್ತೆ ಯಾರಿಗೆ ಕೇಳಲಿ? ಇವರಿಗೆ ಕೇಳೋಣ. ಮತ್ತು ಆಕಾಶವಾಣಿ ಆದರೆ ಸ್ವರ್ಗದಿಂದ ಶಬ್ದ ಬಂದರೆ ಹೇಗೆ ಸೌಲನ ಟೈಮ್ನಲ್ಲಿ ಬಂದಿತ್ತು, ಸೌಲ್ ಸೌಲ್ ನಾನು ನಿನ್ನನ್ನು ಕರೆದಿದ್ದೆ, ನೀವು ಏನು ಮಾಡುತ್ತೀರಿ? ಮಾಡುತ್ತೇನೆ. ಮಾಡುವಿರೋ? ಮತ್ತು ನಿಮಗೆ ಗೊತ್ತಿದೆ ಆಕಾಶವಾಣಿ ಈಗ ನಿಂತು ಹೋಗಿದೆ. ಇವಾಗ ಆತ್ಮವಾಣಿ ಆಗುತ್ತದೆ ಮತ್ತು ಪಾಸ್ಟರ್ ವಾಣಿ ಆಗುತ್ತದೆ. ಕೆಲವರು ಆಕಾಶವಾಣಿಯ ನಿರೀಕ್ಷೆಯಲ್ಲಿದ್ದಾರೆ, ನಾನು ಹೇಳುತ್ತೇನೆ ಮುಗಿದು ಹೋಯ್ತು ಸಹೋದರನ್ನೇ. ಮೊದಲು ಮನುಷ್ಯನು ದಾರಿಯಲ್ಲಿ ಬರುತ್ತಿದ್ದನು, ಸ್ಪೀಕರ್ ತಗೊಂಡು ಎಚ್ಚರವಾಗಿರಿ ಮತ್ತು ಕರೆಂಟ್ ಹೋಗೋದಿದೆ, 4 ಗಂಟೆಗೆ ಕರೆಂಟ್ ಹೋಗೋದಿದೆ, ಸರ್ವಸಾಮಾನ್ಯರಿಗೆ ಇದನ್ನು ಸೂಚಿಸಲಾಗುತ್ತದೆ. 4 ಗಂಟೆಗೆ ಕರೆಂಟು ಹೋಗುವುದು. ಇವಾಗ ಮೊಬೈಲ್ನಲ್ಲಿ ಮೆಸೇಜ್ ಬರುತ್ತದೆ. ಈ ಸ್ಪೀಕರ್ ವೇಟ್ನಲ್ಲಿ ಇದ್ದರೆ ಎಚ್ಚರವಾಗಿರ್ರಿ, ಒದರುವ ಸಿಸ್ಟಮ್ ನಿಂತು ಹೋಯಿತು. ಹಾಗೆ ಆಕಾಶವಾಣಿಯ ಸಿಸ್ಟಮ್ ಕೂಡ ನಿಂತು ಹೋಯಿತು. ಇವಾಗ ಪ್ರಭು ಆತ್ಮವಾಣಿ ಮತ್ತು ಪಾಸ್ಟರ್ವಾಣಿ ಮಾಡುತ್ತಾನೆ. ಪಾಸ್ಟರ್ವಾಣಿ ಹಳೆ ಒಡಂಬಡಿಕೆಯಿಂದ ಇದು ನಡೆಯುತ್ತಾ ಬಂದಿದೆ. ಮತ್ತು ಸಮುವೇಲನಿಗೂ ಕೂಡ ಗೊತ್ತಿತ್ತು, ಪರಮೇಶ್ವರು ಹೇಳಿದಾಗ, ಮಗನೇ ನನ್ನ ಮಾತನ್ನು ಕೇಳು. ಸಮುವೇಲನಿಗೆ ಅನಿಸುತ್ತಿತ್ತು ಎಲಿಯನು ಮಾತನಾಡುತ್ತಿದ್ದಾನೆ. ಮತ್ತು 2 ಸಲ 3 ಸಲ ಅವನು ಯಾರ ಹತ್ರ ಓಡಿ ಹೋದನು? ಎಲಿಯನ ಹತ್ರ ಓಡಿ ಹೋದನು. ಏಕೆಂದರೆ ಪಾಸ್ಟರ್ ವಾಣಿಯು ಹಳೆ ಒಡಂಬಡಿಕೆಯಿಂದ ಪ್ರಾರಂಭವಾಗಿದೆ. ಕೆಲವರಿಗೆ ಪಾಸ್ಟರ್ ವಾಣಿ ಅಂದ್ರೆ ಅದರ ಬಗ್ಗೆ ಯಾವುದೇ ಚಿಂತೆಯೇ ಇಲ್ಲ. ಈ ಪಾಸ್ಟರ್ ನಮ್ಗೆ ಹೇಳಿದ್ದಾರೆ, ಪರಮೇಶ್ವರು ಇಲ್ಲ, ಮತ್ತು ನಿಮ್ಗೆ ಹೇಗೆ ಹೇಳುವನು? ನನಗೆ ಇದನ್ನು ಹೇಳಿರಿ. ಯಾವಾಗ ನನ್ನ ಜೊತೆ ಪರಮೇಶ್ವರು ಹೇಳುವರು, ನಾನು ಹೇಳುತ್ತೇನೆ. ಹೇಗೆ ಹೇಳುವನು ಸಹೋದರನೇ, ನೀನು ನನಗೆ ತಿಳಿಸು. ಹೇಗೆ ಹೇಳುವರು ಪ್ರಭು? ಸ್ಪೀಕರ್ ಹಾಕಿಕೊಂಡ ದಾರಿಯಲ್ಲಿ ಹೋಗುತ್ತಿರ್ಬೇಕಾದ್ರೆ 4 ಜನರು ಬಂದು ಹೇಳುವರು, ನಿಮಗೆ ಪ್ರೇಸ್ ದ ಲಾರ್ಡ್. ಪರಿಶುದ್ಧಾತ್ಮನು ಹೇಳದಿದ್ದರೆ ಯಾರು ಹೇಳುವರು? ನಿಮ್ಮ ಯೋಚನೆಯ ಪರಿಣಾಮವಾಗಿದೆ ಇದು. ಅಲ್ಲೇ ಇದ್ದೆವು, ಪ್ರೇಸ್ ದ ಲಾರ್ಡ್. ಸರಿಯಾದ ದಾರಿ ತೋರಿಸುತ್ತಾ ಹಾಲೆಲೂಯಾ, ಒಳ್ಳೆಯದನ್ನು ಬಯಸುತ್ತಾ ಹಾಲೆಲೂಯಾ. ನೀವು ನನಗೆ ಜಾದೂಗರಾಗಿ ಏಕೆ ತಿಳಿದುಕೊಂಡಿದ್ದೀರಿ? ನಾನು ನಿಮಗೆ ಮೋಸ ಮಾಡುತ್ತೇನೆ ಎಂದು ಏಕೆ ನೀವು ಯೋಚನೆ ಮಾಡುತ್ತೀರಿ? ಐ ಆಮ್ ರನ್ನಿಂಗ್, ಐ ಆಮ್ ನಾಟ್ ಟರ್ನಿಂಗ್ ಬ್ಯಾಕ್. ಹಿಂದೆ ಹೋಗಬೇಡಿರಿ. ನಿಮಗೆ ಗೊತ್ತಿಲ್ಲ, ಪರಮೇಶ್ವರಿಗೆ ಆ ಜನರಲ್ಲಿ ಯಾವುದೇ ಸಂತೋಷವಿಲ್ಲ. ಅವರು ಹಿಂದೆ ಹೋಗಿ ಬಿಡುತ್ತಾರೆ. ವಾಕ್ಯವನ್ನು ಓದಿದ್ದೀರೋ? ನಿಮ್ಗೆ ಗೊತ್ತಿದೆ, ನಿಮ್ಮ ಪೂರ್ತಿ ಜೀವನ ಪರಮೇಶ್ವರ್ಗೆ ಏನಾಗಿ ಬಿಡುತ್ತದೆ? ಅದು ಒಂದು ದುಃಖವಾಗಿ ಬಿಡುತ್ತದೆ. ಪರಮೇಶ್ವರ್ಗೆ ನಿಮ್ಮ ಜೀವಿತದ ಯಾವುದೇ ಸಂತೋಷವಿಲ್ಲ. ನೀವು ಏನೋ ಆಗಿ ಬಿಟ್ಟರೂ ಕೂಡ ಪರಮೇಶ್ವರ್ಗೆ ಯಾವುದೇ ಸಂತೋಷವಿಲ್ಲ. ನೀವು ಯಾವ ದಾರಿಯಲ್ಲಿದ್ದೀರಿ ಆ ದಾರಿಯನ್ನು ಬಿಟ್ಟು ಹಿಂದೆ ತಿರುಗಿದ್ದೀರಿ, ಬೆನ್ನು ತೋರಿಸಿದ್ದೀರಿ. ಒಂದು ಸೇನೆ ನಿಮ್ ಕೋರ್ಟ್ ಮಾರ್ಷನ್ ಆದರೆ ಮತ್ತು ಸೇನೆ ಪ್ರಕಾರ ನೀವು ಯಾವಾಗಲೂ ಏನು ಇರುತ್ತೀರಿ? ಹೊಗಡೆಯಾಗಿರುತ್ತೀರಿ. ಜನರು ನಿಮ್ಗೆ ಎಷ್ಟೇ ಚಪ್ಪಾಳೆ ಹೊಡೆದರು ಮತ್ತು ಸೇನೆಯಲ್ಲಿ ಹೋದರೆ ನಿಮ್ಗೆ ಏನು ಬಿರುದು ಸಿಗುವುದು? ಹೊಗಡೆ. ಒಂದು ಸಲ ನಿಮ್ಮ ಮನಸ್ಸನ್ನು ತಿರುಗಿಸಿಕೊಂಡಾಗ ನೀವು ಪರಮೇಶ್ವರನ ರಾಜ್ಯದಲ್ಲಿ ನೀವು ಏನೂ ಆಗಿದ್ದೀರಿ. ನಾನು ನಿಮ್ಗೆ ಹೇಳುವುದಿಲ್ಲ, ಪ್ರೇಸ್ ದ ಲಾರ್ಡ್. ಬೈಬಲ್ ಹೇಳುತ್ತದೆ, ಪರಮೇಶ್ವರಿಗೆ ಆ ಜನರಲ್ಲಿ ಯಾವುದೇ ಸಂತೋಷವಿಲ್ಲ. ಅವರು ತಮ್ಮ ನೇಗಿಲ ಮೇಲೆ ಕೈಯನ್ನು ಇಟ್ಟು ಹಿಂದೆ ಹೋಗಿ ಬಿಡುತ್ತಾರೆ. ಯಾವ ಪರಮೇಶ್ವರನ ಹತ್ತಿರ ನೀವು ಹೋಗಲು ಇಚ್ಛೆ ಮಾಡುತ್ತಿದ್ದೀರೋ ಅಲ್ಲಿ ನೀವು ಇಲ್ಲೇ ನೀವು ಅವರಿಗೆ ದುಃಖ ಕೊಟ್ಟಿದ್ದೀರಿ. ಹೇಗೆ ನೀವು ಆತನಿಗೆ ಭೇಟಿಯಾಗುವಿರಿ? ನನಗೆ ಹೇಳಿರಿ. ಯಾರಿಗೆ ಎಷ್ಟು ಜನರಿಗೆ ಗೊತ್ತಿದೆ ಯಾಕೋಬ್ ಏಸುನ ಕತೆ? ಯಾಕೋಬ್ ಮತ್ತೆ ಏಸಾವನ ಕತೆ ಯಾರಿಗೆ ಗೊತ್ತಿದೆ? ಯಾಕೋಬನು ಏಸಾವನಿಗೆ ಮೋಸ ಮಾಡಿದನು. ಏಸಾವನ ತಪ್ಪು ಇದನು, ಇದು ಬೇರೆ ಆಗಿದೆ. ಅಂದ್ರೆ ಯಾಕೋಬನು ಏಸಾವನಿಗೆ ಅವನು ಮೋಸ ಮಾಡಿದನು. ಆಮೇಲೆ ಏಸಾವನು 20 ವರ್ಷಗಳ ನಂತರ 7 ವರ್ಷ ಮೊದಲನೇ ಹೆಂಡತಿಗೋಸ್ಕರ, 7 ವರ್ಷ ಎರಡನೇ ಹೆಂಡತಿಗೋಸ್ಕರ, 6 ವರ್ಷ ಆತನು ಕಷ್ಟಪಟ್ಟು ದುಡಿದನು. 20 ವರ್ಷ ಆದ್ಮೇಲೆ ಅವನು ಎಲ್ಲಿ ತಿರುಗಿ ಬರುತ್ತಿದ್ದನು? ತನ್ನ ಊರಿಗೆ. ಏಸಾವನ ಜೊತೆ ಆತನ ಜಗಳವಿತ್ತು, ಅವನಿಗೆ ಗೊತ್ತಿತ್ತು. ಬೈಬಲ್ ಹೇಳುತ್ತದೆ, ಮೊದಲು ಅವನು ತನ್ನ ಆಳುಗಳನ್ನು ಕಳಿಸಿಕೊಟ್ಟನು. ಚಿಕ್ಕಪ್ಪನಿಗೋಸ್ಕರ ಗಿಫ್ಟ್ ತೆಗೆದುಕೊಂಡು ಹೋದರು. ಆಮೇಲೆ ಹೆಂಡತಿ, ಅವ್ರಿಗೂ ಕೂಡ ಗೊತ್ತಿತ್ತು ಇವನು ಏಸಾವನ ಹತ್ತಿರ ಹೋಗಲು ಸಾಧ್ಯವಿಲ್ಲ. ಏಸಾವನು ಆತನಿಂದ ಸಂತೋಷ. ನನಗೆ ಗೊತ್ತಿಲ್ಲ, ಜನರು ಪರಮೇಶ್ವರನ ಸ್ವರ್ಗದಲ್ಲಿ ಹೋಗಲು ಬಯಸುತ್ತಾರೆ, ಆದ್ರೆ ಪರಮೇಶ್ವರ್ಗೆ ಸಂತೋಷ ಪಡಿಸುತ್ತಿಲ್ಲ. ಮೈಂಡ್ ಸರಿಯಾಗಿದೆ. ಯಾವ ಸ್ವರ್ಗದಲ್ಲಿ ನೀವು ಹೋಗಲು ಬಯಸುತ್ತೀರೋ ಪರಮೇಶ್ವರ್ಗೆ ನೀವು ಸಂತೋಷ ಪಡಿಸಬೇಕು.
ಯಾವ ಸ್ವರ್ಗದಲ್ಲಿ ನೀವು ಹೋಗುವಿರಿ? ಪರಮೇಶ್ವರು ನಿಮ್ಮಿಂದ ಸಂತೋಷವಾಗಿಲ್ಲ. ನಿಮ್ಮ ಮೈಂಡ್ ಓಪನ್ ಆಗ್ತಾ ಇಲ್ಲ. ಹೀಗೆ ನೀವು ಹೀಗೆ ಯೋಚಿಸಿದಿರಿ, ಯಾವ ಪರಮೇಶ್ವರನಿಗೆ ನೀವು ಭೇಟಿಯಾಗಲು ಹೋಗುತ್ತಿದ್ದೀರೋ ಅದನ್ನು ಸಂತೋಷವಾಗಿಲ್ಲ. ನೀವು ಆತ್ಮೀಯನನ್ನು ಭೇಟಿ ಮಾಡುವವರಾಗಿದ್ದೀರಿ. ಆತ ನಿಮ್ಮನ್ನು ಬಹಳ ಪ್ರೀತಿ ಮಾಡುತ್ತಾನೆ, ಇದು ಬೇರೆ ಆಗಿದೆ. ಸಂತೋಷವಾಗಿದ್ದಾನೆ, ಇದು ಬೇರೆಯಾಗಿದೆ. ನೆನಪಿನಲ್ಲಿ ಇಟ್ಕೊಳ್ಳಿರಿ, ಪ್ರೀತಿ ಬೇರೆಯಾಗಿದೆ ಮತ್ತು ಸಂತೋಷ ಬೇರೆಯಾಗಿದೆ. ಅದು ಸಂತೋಷವು ಆ ವಿಷಯಗಳಿಂದ ಬರುತ್ತದೆ. ಯಾವಾಗ ಆತನು ನಿಮಗೆ ಯಾವುದನ್ನು ಮಾಡಲು ಹೇಳುತ್ತಾನೋ ಅದನ್ನು ನೀವು ಮಾಡುತ್ತೀರಿ. ಹಲೋ, ಯಾರು ಯಾರನ್ನು ಭೇಟಿಯಾಗಲು ಹೋಗುತ್ತಿದ್ದಾರೆ? ನೀವು ಪ್ರಭುವನ್ನು ಭೇಟಿಯಾಗಲು ಹೋಗುತ್ತಿದ್ದೀರೋ ಪ್ರಭು ನಿಮ್ಮನ್ನು ಭೇಟಿಯಾಗಲು ಬರುತ್ತಿದ್ದಾನೆ? ಇಷ್ಟು ಚಿಕ್ಕ ವಿಷಯ. ಏಸಾಪನ ಹತ್ತಿರ ಯಾಕೋಬ ಭೇಟಿಯಾಗಲು ಹೋದನು. ಯಾಕೋಬನ ಹತ್ತಿರ ಜ್ಞಾನವಿತ್ತು. ಏಸಾವನ್ನು ನಾನು ಭೇಟಿಯಾಗಲು ಹೋಗುತ್ತಿದ್ದೇನೆ, ಆತನ ಜೊತೆ ಜಗಳವಿದೆ, ಬೆಟರ್ ಆಗಿದೆ ನಾನು ಈ ಜಗಳವನ್ನು ಮುಗಿಸಬೇಕು. ಕೆಲವು ಜನರು ಏನು ಮಾಡುತ್ತಿಲ್ಲ. ಪ್ರೈಸ್ ದ ಲಾರ್ಡ್. ನಕ್ಕು ಬಿಡ್ರಿ. ಪಕ್ಕದವ್ರಿಗೆ ಹೇಳಿರಿ, ಇದ್ದೀರಾ, ನಡೀರಿ ನೆಕ್ಸ್ಟ್. That's important. Let's be focused on that goal. ಆತನು ನಿಮ್ಮ ಫೋಕಸ್ ಅನ್ನು ಆ ಗುರಿಯ ಮೇಲೆ ಇಟ್ಟುಕೊಳ್ಳಿರಿ. Those of us who want everything God for us beautiful. ಆತನು ಹೇಳ್ತಾನೆ, ನಮ್ಮೊಳಗೆ ಆ ಜನರು ನಮ್ಮ ಲಕ್ಷ್ಯವನ್ನು ಗುರಿಯ ಮೇಲೆ ಇಟ್ಟುಕೊಳ್ಳುತ್ತಾರೆ. ಅವರು ಪರಮೇಶ್ವರನಿಂದ ಅದನ್ನೆಲ್ಲವನ್ನು ಬಯಸುತ್ತಾರೆ. ಅದನ್ನು ಪರಮೇಶ್ವರನು ಅವರಿಗೋಸ್ಕರ ಇಟ್ಟಿದ್ದಾನೆ, ಸಿದ್ಧಪಡಿಸಿದ್ದಾನೆ. ನಿಮಗೆ ಗೊತ್ತಿದೆ, ಜನರು ಪರಮೇಶ್ವರನಿಂದ ಎಲ್ಲವನ್ನು ಬಯಸುವುದಿಲ್ಲ. ಅವರು ಹೇಳ್ತಾರೆ, ನಾನು ಹಸುವಿನಿಂದ ಇರಬಾರದು, ಸಾಧು ಕೂಡ ಹಸುವಿನಿಂದ ಹೋಗಬಾರದು. ಪ್ರಭು 2 ರೊಟ್ಟಿ ಕೊಡು. ಪ್ರಭು ಪೂರ್ತಿ ಲೋಕವನ್ನು ಕೊಡಲು ಬಯಸುತ್ತಾನೆ. 2 ರೊಟ್ಟಿ ಬೇಕು, 2 ಬೇಕು. ಹಾಲೆಲೂಯಾ. ಇಫ್ ಎನಿ ಆಫ್ ಯು ಹ್ಯಾವ್ ಸಮಥಿಂಗ್ ಹ್ಯಾಸ್ ಇನ್ ಮೈಂಡ್, ನಿಮ್ಮ ಮನಸ್ಸಿನಲ್ಲಿ ಬೇರೆ ಏನಾದರೂ ಇದ್ದರೆ, ಸಮಥಿಂಗ್ ಲೆಸ್ ದೆನ್ ಟೋಟಲ್ ಕಮಿಟ್ಮೆಂಟ್. ಟೋಟಲ್ ಕಮಿಟ್ಮೆಂಟ್ ಇಂದ ಸ್ವಲ್ಪ ಕಡಿಮೆ. ಪರಮೇಶ್ವರು ನಿಮ್ಮ ಆ ಕುರುಡ ದೃಷ್ಟಿಯನ್ನು ಸರಿ ಮಾಡುವನು. ಜನರು ಪೂರ್ತಿ ಕಮಿಟ್ಮೆಂಟ್ ಅನ್ನು ಮಾಡುತ್ತಿಲ್ಲ. ಬೈಬಲ್ ಅವರಿಗೆ ಹೇಳುತ್ತಿದೆ, ಮೋತಿಯ ಬಿಂದಿನ ಪೇಷಂಟ್ ಅವನು ಹೇಳಿಲ್ಲ, ಇಲ್ಲಿ ಬರೆದಿದೆ. ಅವ್ರಿಗೆ ಇಂಗ್ಲಿಷ್ ಬರುತ್ತದೆ. ಏನು ಬರೆದಿದೆ? ಬ್ಲಡ್ ವಿಜನ್ ಅಂದ್ರೆ ಏನು? ಮೋತಿ ಬಿಂದು, ಆತ್ಮಿಕವಾದ ಮೋತಿ ಬಿಂದು. ಅರೆ ಪೂರ್ತಿಯಾಗಿ ಚರ್ಚ್ಗೋಸ್ಕರ ಕಮಿಟೆಡ್ ಆಗಬಾರದು. ಜೀವಿತವೂ ಇದೆ, ನಿಮ್ ಆತ್ಮಿಕವಾದ ಮೋತಿ ಬಿಂದಿದೆ, ನೀವು ಆಪರೇಷನ್ ಮಾಡಿಕೊಳ್ಳಬೇಕು. ನಾನು ಹೇಳಿಲ್ಲ, ಬೈಬಲ್ ಹೇಳುತ್ತಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹಲೋ. 5 ಪಾಯಿಂಟ್ ಹೇಳಿರಿ, 5 ಪಾಯಿಂಟ್. ಮತ್ತು ಬರೆದುಕೊಳ್ಳೋರಾಗಿದ್ದರೆ ಮೊದಲನೇದು 12 ಹಿಂದಿ ಇಂಗ್ಲಿಷ್. ಇಷ್ಟರೊಳಗೆ ನಾನು ಬಿರುದನ್ನು ಪಡ್ಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನೋ ಹೇಳಿರಿ, ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡಿದ್ದಾನೆ. ಬಹುಮಾನವನ್ನು ಹಿಡಿದುಕೊಳ್ಳುವುದಕ್ಕೆ. ಪ್ರೇಸ್ ದ ಲಾರ್ಡ್. ನೆಕ್ಸ್ಟ್, ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ಕನಸುಗಳ ಮೂಲಕ ಓಡುತ್ತಿದ್ದೇನೆ. ಮತ್ತು ಆ ಶಾಹುಲ್ನ ಹತ್ತಿರ ಆ ಕನಸಿತ್ತು, ಮಸೀಹ ಜನರಿಗೆ ನಾಶ ಮಾಡುವುದು. ಇವಾಗ ಆತನ ಹತ್ತಿರ ಹೊಸ ಕನಸು ಇತ್ತು, ಇಡೀ ಲೋಕವನ್ನು ಮಸೀಹರ ಜನರಾಗಿ ಮಾಡುವುದು. ಪ್ರೇಸ್ ದ ಲಾರ್ಡ್. ಇಲ್ಲಿ ಬರೆದಿದೆ, ನಿಮ್ಮ ಹತ್ತಿರ ಯಾವ ಕನಸು ಇದೆ, ಅದೇ ಕನಸು, ಅದರ ಮೂಲಕ ನೀವು ಚರ್ಚ್ಗೆ ಬಂದಿದ್ದೀರಿ. ನೀವು ಪರಮೇಶ್ವರನ ಕನಸನ್ನು ಪಡೆದುಕೊಂಡಿದ್ದೀರಿ. ಪರಮೇಶ್ವರನ ಕನಸು ನಿಮ್ಮ ಕನಸು ಆಗಿದೆ. ಪೌಲನ ಜೊತೆ ಕೂಡ ಇದೇ ಆಯಿತು. ಆತನ ಕನಸು ಇದಾಗಿತ್ತು, ಎಲ್ಲಾ ಮಸೀಹರನ್ನು ಕೊಂದು ಹಾಕುವುದು, ಇಡೀ ಲೋಕವನ್ನು ಮಸೀಹ ಜನರಾಗಿ ಮಾಡುವುದು, ಕ್ರೈಸ್ತರಾಗಿ ಮಾಡುವುದು. ವಾವ್. ಅವನ ಹತ್ತಿರ ಯಾವುದೇ ಬೇರೆ ಕನಸು ಇರಲಿಲ್ಲ. ಹಳೆಯ ಮಾತುವನ್ನು ಮರೆತು ಬಿಟ್ಟನು. ನೀವು ಬಂದಿದ್ದೀರಿ, ಓ ನನಗೆ ಮನೆ ಸಿಗಬೇಕು, ಮನೆ ಸಿಗ್ಬೇಕು, ನನಗೆ ಮನೆ ಸಿಗ್ಬೇಕು, ಮನೆ ಸಿಗ್ಬೇಕು. ಈಗ ನೀವು ಮಸೀಹನಲ್ಲಿ ಬಂದು ಹೇಳ್ತೀರಿ, ವಾವ್, ಇವಾಗ ಕನಸು ಅಲ್ಲ, ನನ್ನ ಕನಸು ಸೇಲ್ ಆಗುವುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನನ್ನ ಸೇಲು ನಂಬರ್ 1 ಆಗಿರಬೇಕು, ನಂಬರ್ 1 ಪಾರ್ಟ್ನರ್ ಆಗಿರಬೇಕು. ಪರಮೇಶ್ವರ್ ನಿಮ್ಗೆ ಮಾಡಿದ್ದಾರೆ ನಿಮ್ಮ ಕನಸುಗಳನ್ನು ಪೂರ್ತಿ ಮಾಡುವುದಕ್ಕೆ ಅಲ್ಲ, ಆತನ ಕನಸುಗಳನ್ನು ಪೂರ್ತಿ ಮಾಡುವುದಕ್ಕೆ. ಪ್ರೇಸ್ ದ ಲಾರ್ಡ್. ಒಂದನ್ನ ವಿಷಯವನ್ನು ಮರೆತುಕೊಂಡು ಆತನು ಹೇಳುತ್ತಾನೆ, ಹಲ್ಲೆಲೂಯಾ. ಎರಡನೇದು, ಮುಂದಿನ ಮಾತುಗಳವರೆಗೆ ಮುಂದೆ ಸಾಗುತ್ತಾ, ಮುಂದಿನ ಗುರಿ ಮಾಡಿಕೊಂಡು ಓಡುತ್ತಾ
ಮತ್ತು ಹೇಳಬೇಡಿರಿ ನಿಧಾನವಾಗಿ. ಪಾಸ್ಟರ್, ನಾವು ನಿಧಾನವಾಗಿ ಕೆಲಸ ಮಾಡುತ್ತೇವೆ. ನಾನು ಹೇಳುತ್ತೇನೆ, ಓಡು. ನಿಧಾನವಾಗಿ ಏನೂ ಆಗುವುದಿಲ್ಲ. ಇದು ಓಡುವ ಟೈಮ್ ಆಗಿದೆ. ಮೊಬೈಲ್ ಕೂಡ ನಿಧಾನವಾಗಿ ಕೆಲಸ ಮಾಡುವುದಿಲ್ಲ. ಊಟವನ್ನು ಕೂಡ ಗ್ಯಾಸ್ ಅದನ್ನು ಕುದಿಸಿ ಬಿಡುತ್ತದೆ. ರೆಡಿಮೇಡ್ ಬಟ್ಟೆಗಳು ಬಂದಿದ್ದಾವೆ. ನೀವು ಇನ್ನೂ ನಿಧಾನವಾದ ಲೋಕದಲ್ಲಿ ಇದ್ದೀರಾ? ಮುಂದೆ ಹೋಗಿರಿ, ಮುಂದೆ ಬೆಳೆಯಿರಿ ವೇಗವಾಗಿ. ನಿಮ್ಮ ಸೆಲ್ ವೇಗವಾಗಿ ಬೆಳೆಯಬೇಕು. ನಿಮ್ಮ ಪಾರ್ಟ್ನರ್ಶಿಪ್ ವೇಗವಾಗಿ ಬೆಳೆಯಬೇಕು. ನೀವು ಕೂಡ ವೇಗವಾಗಿ ಬೆಳೆಯಬೇಕು. ಪ್ರೈಸ್ ದ ಲಾರ್ಡ್. ಇವಾಗ ಹತ್ತಿದೆ, ಮುಂದೆ ನೀವು 25 ಆಮೇಲೆ 500 ಆಗಬೇಕು. ಆಮೇಲೆ ನೆಕ್ಸ್ಟ್ ವೀಕ್ 1000 ಜನ ಆಗಬೇಕು. ಹೇಳ್ತೀರಿ, ವಾವ್, ಇದು ಸರಿಯಾದ ಸ್ಪೀಡ್ ಆಗಿದೆ. ಈ ಸ್ಪೀಡ್ ಆಗಿರಬೇಕು. ಮತ್ತು ಹೇಳೋದು ನಿಧಾನ ದಿನ. 2ನೇದು ಮುಂದೆ ನಡೆಯುವುದು. 3ನೇದು ನೆಕ್ಸ್ಟ್. ಗುರಿ ಮಾಡಿಕೊಂಡು ಓಡುತ್ತಾ ಹೋಗುವುದು. ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಗುರಿಯ ಹತ್ತಿರ ಓಡಿರಿ. ಪಕ್ಕದವರಿಗೆ ಹೇಳಿರಿ, ನಿಮ್ಮ ಹತ್ತಿರ ಗುರಿ ಇರಬೇಕು. ನೆಕ್ಸ್ಟ್ ಸಂಡೇ ನಾನು 25 ಜನರನ್ನು ತೆಗೆದುಕೊಂಡು ಬರುವೆನು. ನೆಕ್ಸ್ಟ್ ಸಂಡೇ ನಾನು 10 ಜನರನ್ನು ತೆಗೆದುಕೊಂಡು ಬರುವೆನು. ಪ್ರತಿದಿನ 10 ಜನರನ್ನು ನನ್ನ ಪ್ರಾಜೆಕ್ಟ್ ನಲ್ಲಿ ಜೋಡಿಸಲ್ಪಡುವೆನು. ಇದು ನಿಮ್ಮ ಗುರಿ ಆಗಿದೆ. ಇದು ನಿಮ್ಮ ಜೊತೆ ಆಗಬೇಕು. ನಿಮ್ಮ ಹತ್ತಿರ ಗುರಿ ಇರಬೇಕು. ಆತನು ನನ್ನ ಗುರಿ ಹತ್ರ ಓಡುತ್ತಿದ್ದೇನೆ ಎಂದನು. ಆತನ ಹತ್ರ ಒಂದು ಗುರಿ ಇತ್ತು. ಯಾರು ಹೇಳಿದ್ರು, ಇಫ್ ಯು ಏಮ್ ಅಟ್ ನಥಿಂಗ್ ವಿಲ್ ಹಿಟ್ ನಥಿಂಗ್. ನೀವು ಯಾವುದರ ಮೇಲೆ ಗುರಿ ಇಟ್ಟುಕೊಳ್ಳದೆ ಹೋದರೆ ಯಾವುದೇನು ಗುರಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀವು ಯಾವುದೇ ಗುರಿಯನ್ನು ಹುಡುಕಬೇಕಾಗಿದೆ. ಥ್ಯಾಂಕ್ ಗಾಡ್ ನೀವು ಒಂದು ಅಂತ ಚರ್ಚ್ ನಲ್ಲಿ ಇದ್ದೀರಿ. ಅಲ್ಲಿ ನಾವು ನಿಮಗೆ ಒಂದು ಗುರಿಯನ್ನು ಕೊಡುತ್ತೇವೆ. ಪ್ರೈಸ್ ದ ಲಾರ್ಡ್. ಇಲ್ಲವಾ? ಕ್ರೈಸ್ಟ್ ಎಂಬೆಸ್ ನಲ್ಲಿ ಯಾವಾಗ ನೋಡಿದಾಗ ಕೆಲಸ ಕೊಡುತ್ತಾರೆ. ನಾವು ನಿಮಗೆ ಗುರಿ ಕೊಡುತ್ತೇವೆ, ಕೆಲಸ ಕೊಡುವುದಿಲ್ಲ. ಹಲ್ಲೆಲೂಯಾ. 3ನೇದು ಏನಾಗಿದೆ? ಗುರಿಯ ಹತ್ತಿರ ಓಡುತ್ತಾ ಹೋಗು. ಆ ಬಹುಮಾನವನ್ನು ಪಡೆಯಬೇಕು. ಅದರ ಮೂಲಕ ಪ್ರಭು ಯೇಸುವಿನ ಮೂಲಕ ಪ್ರಭು ನನ್ನು ಕರೆದಿದ್ದ. ಹೋಗಿರಿ, ನೀವು ಉನ್ನತವಾದ ಕರುವಿಕೆಯ ಬಹುಮಾನವನ್ನು ಪಡೆಯಿರಿ. ಪ್ರೈಸ್ ದ ಲಾರ್ಡ್. ಉನ್ನತ ಕರುವಿಕೆಯ ಬಹುಮಾನ ಪಡೆಯಿರಿ. ಪಕ್ಕದವರಿಗೆ ಹೇಳಿರಿ, ಉನ್ನತವಾದ ಕರುವಿಕೆಯ ಬಹುಮಾನವನ್ನು ಪಡೆಯಿರಿ. ಬಹುಮಾನವನ್ನು ಪಡೆಯುವುದು ನಿಮ್ಮ ಕೆಲಸವಾಗಿದೆ. ಪ್ರೈಸ್ ದ ಲಾರ್ಡ್. ಮತ್ತು ಹೇಳಬೇಡಿರಿ, ನಾನು ವೃದ್ಧನಾಗಿದ್ದೇನೆ. ನಿಮ್ಮ ಹತ್ತಿರ ಹೊಸ ಕನಸು ಇರಬೇಕು. ಪ್ರೈಸ್ ದ ಲಾರ್ಡ್. ಯೋಚನೆ ಮಾಡಿರಿ, ಆ ಹುಚ್ಚ ಮನುಷ್ಯ ಯೇಸುವಿನ ಆತನಿಗೆ ಭೇಟಿಯಾದನು. ಯೇಸು ಸ್ವಾಮಿ ಅವನಿಂದ ಶೈತಾನನನ್ನು ತೆಗೆದು ಹಾಕಿದನು. ಆತನ ಹತ್ತಿರ ಹೊಸ ಕನಸು ಬಂತು. ಬಾವಿ ಹತ್ತಿರ ಕಂಡಳು. ಅವಳಿಗೆ 5 ಗಂಡಂದಿರಿದ್ದರು. ಅವನ ಜೊತೆ ಹಾಗೆ ಅವಳು ಜೀವನ ನಡೆಸುತ್ತಿದ್ದಳು. ಬಟ್ ಅವಳಿಗೆ ಯೇಸು ಸ್ವಾಮಿ ಸಿಕ್ಕಾಗ ಅವಳ ಎಲ್ಲ ಅವಮಾನ ಹೊರಟು ಹೋಯಿತು. ಸುವಾರ್ತೆ ಸಾರಿದಳು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀವು ಕೂಡ ಸನ್ಮಾನವುಳ್ಳ ವ್ಯಕ್ತಿಯಾಗಿದ್ದೀರಿ. ನಿಮಗೆ ಸುವಾರ್ತೆ ಸಾರಲು ಏಕೆ ಭಯ? ಮತ್ತು ನೀವು ಹುಚ್ಚರಾಗಿಲ್ಲ, ಆದ್ರೆ ನೀವು ಸುವಾರ್ತೆ ಸಾರಲು ಏಕೆ ಭಯ ಪಡುತ್ತೀರಿ? ಏಕೆ ನಿಮಗೆ ಅನಿಸುತ್ತದೆ? ಹೇಳಿರಿ, ನಾನು ಹೆದರುವುದಿಲ್ಲ. ನನ್ನ ಒಳಗೆ ನಿರ್ಭಯದ ಆತ್ಮವಿದೆ. ನನ್ನ ಒಳಗೆ ನಿರ್ಭಯ ಆತ್ಮವಿದೆ. ಹೆದರಿಕೆಗೆ ನನಗೆ ಯಾವುದೇ ಅವಕಾಶವಿಲ್ಲ. ಹೇಗೆ ನನಗೆ ಯಾವುದೇ ಅವಕಾಶವಿಲ್ಲ ಕೇಳುತ್ತಿದ್ದೀರಾ? ಫೋರ್ಸ್ ಯು ಡೂ. ಏಕೆಂದರೆ ಬಹುಮಾನ ಪಡೆಯಬೇಕು. ಪ್ರೈಸ್ ದ ಲಾರ್ಡ್. ಏನು ಮಾಡಬೇಕು? ಬಹುಮಾನ ಪಡೆಯಬೇಕು. ಹೋರಾಡಬೇಕು. ಬಹುಮಾನ ಪಡೆಯಬೇಕೆಂದರೆ ಮುಂದೆ ಒರೆಯಬೇಕು. ಲಾಸ್ಟ್ ಇದೆ. ನೆಕ್ಸ್ಟ್, ಲೆಟ್ ಅಸ್ ಮೈಂಡ್ ದಿಸ್ ಸೇಮ್ ಥಿಂಗ್. ಒಂದೇ ರೀತಿಯ ಯೋಚನೆಯನ್ನು ಇಟ್ಟುಕೊಳ್ಳಿರಿ. ಪ್ರೈಸ್ ದ ಲಾರ್ಡ್. ನಾವು ಹೇಳುತ್ತೇವೆ, ಇಡೀ ಭಾರತದಲ್ಲಿ ನಾವು ಮುಟ್ಟುತ್ತಿದ್ದೇವೆ. ನೀವು ಹೇಳುತ್ತೀರಿ, ನಾವು ಇಡೀ ಭಾರತವನ್ನು ಮುಟ್ಟುತ್ತಿದ್ದೇವೆ. ನೀವು ಹೇಳುವುದಿಲ್ಲ, ಫಾಸ್ಟ್ ಮೈಂಡು ಕೆಟ್ಟು ಹೋಗಿದೆ, ಇಡೀ ಭಾರತವನ್ನು ನಾವು ಹೇಗೆ ಮುಟ್ಟಲು ಸಾಧ್ಯ? ನೀವು ಹೀಗೆ ಹೇಳುವುದಿಲ್ಲ. ನೀವು ಹೇಳುತ್ತೀರಿ, ಫಸ್ಟ್ ನಾನು ಏನು ಮಾಡಬೇಕು? ನೀವು ಪೂರ್ತಿ ಭಾರತದಿಂದ ಪೂರ್ತಿ ಮುಂಬೈವರೆಗೆ ಮುಟ್ಟಿ ಹೇಳಿರಿ. ಹೀಗೆ ಎಲ್ಲ ನೀವು ಮನೆಗೆ ಹೋಗಿ ಮಲಗಿ ಬಿಡುತ್ತೀರಿ. ಫಾಸ್ಟ್ನ ಕನಸುವಾಗಿದೆ ಇಡೀ ಭಾರತವನ್ನು ಮುಟ್ಟುವುದು. ನಿಮ್ಮ ಕನಸು ಕೂಡ ಆಗಿರಬೇಕು. ಇವಾಗ ನಿಮ್ಮದು ಕೂಡ ಆಗಿರಬೇಕು. ನಮ್ಮದು ಒಂದೇ ಮನಸ್ಸು, ಒಂದೇ ಮೈಂಡ್ ಆಗಿರಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪಕ್ಕದವರು ಹೇಳಿರಿ, ಒಂದೇ ಮೈಂಡು, ಒಂದೇ ಮೈಂಡು, ಒಂದೇ ಮೈಂಡು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಕಣ್ಣು ಎಲ್ಲಿದ್ದಾವೆ? ತಲೆಯ ಮೇಲೆ. ಮತ್ತು ಮೂಗು ಎಲ್ಲಿದೆ? ತಲೆಯ ಮೇಲೆ. ಕಿವಿ ಎಲ್ಲಿದೆ? ಮತ್ತು ಬಾಯಿ ಎಲ್ಲಿದೆ? 5ರಲ್ಲಿ 4 ಇಂದ್ರಿಯಗಳು ಎಲ್ಲಿವೆ? ತಲೆಯಲ್ಲಿ, ಮೈಂಡಲ್ಲಿ. ಮತ್ತು ನಾನು ನಿಮ್ಮ ತಲೆಯಾಗಿದ್ದೇನೆ, ನಾನೇ ನೋಡುವೆನು. ನಿಮ್ಮ ಕೆಲಸ ಓಡುವುದು. ಸಿಂಪಲ್. ಪಾಸ್ಟರ್ನ ಅರ್ಥ ಇದೇ ಆಗಿದೆ. ಪಾಸ್ಟರ್ ನೋಡುವರು, ಪಾಸ್ಟರ್ ಕೇಳುವರು, ಪಾಸ್ಟರ್ ಮಾತನಾಡುವರು. ನಿಮ್ಮ ಕೆಲಸವಾಗಿದೆ ಓಡುವುದು. ಮತ್ತು ನೀವು ಹೇಳುವುದಿಲ್ಲ, ನಾನು ನೋಡಿಲ್ಲ. ಮತ್ತು ನೀವು ತಲೆ ಅಲ್ಲ. ಚರ್ಚ್ಗೋಸ್ಕರ ನೋಡುವುದು ಕೆಲಸ ಯಾರ್ದಾಗಿದೆ? ಪಾಸ್ಟರ್ದು. ನಿಮ್ಮ ಕೆಲಸವು ಕಣ್ಣು ನೋಡಿದ್ದ ಮೇಲೆ ನಂಬಿಕೆ ಇಟ್ಟುದನ್ನು ಮಾಡುವುದು. ಯಾವುದನ್ನು ನಿಮಗೆ ಮಾಡುವುದಕ್ಕೆ ಹೇಳಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಕನಸುಗಳ ಮೂಲಕ ನೀವು ಬಂದಿದ್ದೀರಿ. ನಿಮ್ಮ ಹತ್ತಿರ ಈಗ ಹೊಸ ಕನಸುಗಳಿರಬೇಕು. ಏನು ಇರಬೇಕು? ಏನು ಇರಬೇಕು?
ನೀವು ರೋಗಿಯಾಗಿ ಬಂದಿದ್ದೀರಿ, ನೀವು ಹೇಳುತ್ತೀರಿ, ಪ್ರಭು ಇವಾಗ ನಾನು ಸ್ವಸ್ಥವಾದರೆ ಮಧ್ಯಾಹ್ನದಿಂದ ನಾನು ಸುವಾರ್ತೆ ಸಾರಲು ಪ್ರಾರಂಭಿಸುತ್ತೇನೆ. ನಾನು ನೋಡುತ್ತೇನೆ ನಿಮ್ಮ ಕಣ್ಣುಗಳು ಹೇಗೆ ತೆರೆಯುವುದಿಲ್ಲ. ಇಂಥ ಬಹಳಷ್ಟು ಜನರು ನಾನು ನೋಡಿದ್ದೇನೆ. ಅವ್ರ ಜೊತೆ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಅವರು ಪಾಸ್ಟರ್ ಇವಾಗ ನೀವು ನಮ್ಗೆ ಸ್ವಸ್ಥ ಮಾಡಿದರೆ ಸಂಜೆವರೆಗೂ 20 ರೆಪ್ಸೋಡಿಯನ್ನು ಹಂಚಿ ಬರುವೆನು. ಸಂಡೇ 40 ಜನರನ್ನು ಕರೆದುಕೊಂಡು ಬರುವೆನು. ನಾನು ಹೇಳುತ್ತೇನೆ, ನನ್ನ ಕಣ್ಣುಗಳು ತೆರೆ. ಏಕೆಂದರೆ ಅವರು ಕುರುಡರಾದರೂ ಕೂಡ ಅವರ ಕನಸುಗಳು ಬದಲಾಗಿದೆ. ಅವರ ಕನಸು ಬರೀ ಕಣ್ಣುಗಳನ್ನು ತೆರೆಸುವುದು ಆಗಿರ್ಲಿಲ್ಲ, ಅವರ ಕನಸು ಆತ್ಮಗಳನ್ನು ಗೆಲ್ಲುವುದಾಗಿತ್ತು. ಗೊತ್ತಿದೆ, ಬಹಳಷ್ಟು ಜನರ ಕನಸುಗಳು ಬದಲಾಗುವುದಿಲ್ಲ. ಅವರು ಕಣ್ಣುಗಳನ್ನು ತೆರೆದರೆ ನೌಕರಿಗೆ, ಜಾಬ್ಗೆ ತಿರುಗಿ ಬರುತ್ತಾರೆ. ಅವ್ರ ಕಾಲುಗಳು ಸರಿಯಾದರೆ ಅವ್ರ ಜಾಬ್ಗೆ ತಿರುಗಿ ಬರುತ್ತಾರೆ. ಪ್ರಮೋಷನ್ ಸಿಕ್ಕರೆ ಚರ್ಚ್ನಿಂದ ಪ್ರಮೋಟ್ ಆಗಿ ಚರ್ಚ್ನಲ್ಲೇ ಸಿಗುವುದಿಲ್ಲ. ಕೆಲವ್ರಿಗೆ ಇಷ್ಟು ಪ್ರಮೋಷನ್ ಸಿಕ್ಕರೆ, ನಾವು ಪ್ರಮೋಟ್ ಹೋಗಿದ್ದೇವೆ, ಈಗ ಚರ್ಚ್ಗೆ ಯಾವಾಗ ಬರುವುದು? 4 ತಿಂಗಳಿಗೆ 1 ಸಲ ಇದು ಪ್ರಮೋಷನ್ ಆಗಿದೆ ನಿಮ್ದು. ಅವ್ರಿಗೆ ಗೊತ್ತಾಗುತ್ತಿಲ್ಲ. ನಿಧಾನವಾಗಿ ಎಲ್ಲ ವಸ್ತುಗಳು ಕಡಿಮೆ ಆಗುತ್ತಿವೆ. ಪರಮೇಶ್ವರ್ ನಿಮ್ಗೆ ಏನಾದ್ರೂ ಕೊಟ್ಟರೆ ವಾಪಸ್ ತೆಗೆದುಕೊಳ್ಳುವುದಿಲ್ಲ, ತಿರುಗಿ ತೆಗೆದುಕೊಳ್ಳುವುದಿಲ್ಲ. ಆದ್ರೆ ಬೇರೆಯವರಿಗೆ ನಿಮ್ಗಿಂತಲೂ ಹೆಚ್ಚು ಕೊಡಲು ಪ್ರಾರಂಭ ಮಾಡುತ್ತಾರೆ. ನಿಮ್ಮ ಹತ್ರ ಎಷ್ಟು ಇದೆ ಅಷ್ಟೇ ಆಗಿ ಬಿಡುತ್ತದೆ. ಆದ್ರೆ ಬೇರೆಯದು ಹೆಚ್ಚಾಗುತ್ತಾ ಹೋಗುತ್ತದೆ. ಸ್ವಲ್ಪ ದಿನ ಆದ ಮೇಲೆ ನಿಮ್ಮದು ನಿಮಗೆ ಸ್ವಲ್ಪ ಅನಿಸುತ್ತದೆ. ಪ್ರೇಸ್ ದ ಲಾರ್ಡ್. ಹಾ ಇದೀರಾ? ಪಕ್ಕದವ್ರಿಗೆ ಹೇಳಿ, ನಿಮ್ಮ ಓಟವನ್ನು ಓಡಿರಿ ಮತ್ತು ಬಹುಮಾನ ಪಡೆಯಲು ಸಿದ್ಧರಾಗಿರಿ. ಓಟವನ್ನು ಓಡಿರಿ, ನಿಮ್ಮ ಬಹುಮಾನ ಪಡೆಯಲು ಸಿದ್ಧರಾಗಿರಿ. ಹಾಲೆಲೂಯಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳಿರಿ. ಪ್ರಾರ್ಥನೆ ಪ್ರಭು ಯೇಸು ನಾಮದಲ್ಲಿ ಬಿಡುತ್ತೇವೆ. ಆಮೆನ್. ಹಾಲೆಲೂಯಾ. ತೀರ್ಚಬಹುದು. ಮಹಿಮಾ ಸಮಯವಾಗಿದೆ. ಕಾಣಿಕೆ, ದಶಮಾಂಶ, ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಪ್ರೇಸ್ ದ ಲಾರ್ಡ್. ನಾವು ಪ್ರಾರ್ಥನೆ ಮಾಡೋಣ. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರ, ಈ ನಾವು ಕಾಣಿಕೆಯನ್ನು ತರುವ ಬುದ್ಧಿಯನ್ನು, ಜ್ಞಾನವನ್ನು ಕೊಡುವುದಕ್ಕೆ ಧನ್ಯವಾದ ಹೇಳುತ್ತೇವೆ. ನಿಮ್ಮ ವಾಕ್ಯ ಪ್ರಕಾರ ನಾವು ಹೇಗೆ ಕೊಟ್ಟಿದ್ದೆವು ಅದೇ ಪ್ರಕಾರ, ವಾಕ್ಯದ ಪ್ರಕಾರ ಇನ್ನೂ ಹೆಚ್ಚಾದ ಫಲವು ವೇಗವಾಗಿ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಧನ್ಯವಾದ ಹೇಳುತ್ತೇವೆ ಪ್ರಭು. ಧನ್ಯವಾದ ಹೇಳುತ್ತೇವೆ. ಧನ್ಯವಾದ. ಈ ಕಾಣಿಕೆಗಳ ಮೇಲೆ ನಿಮ್ಮ ಆಶೀರ್ವಾದ ಆಹ್ವಾನ ಮಾಡುತ್ತೆ. ಅಭಿವೃದ್ಧಿಯ ನೇಮವನ್ನು ಹೇಳುತ್ತೇವೆ, ನಿಮ್ಮ ರಾಜ್ಯ ಮತ್ತು ಸುವಾರ್ತೆಯ ವಿಸ್ತಾರಕ್ಕಾಗಿ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸು ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಹಲ್ಲೆಲೂಯಾ. ಕಿರ್ಚಬಹುದು. ಮಹಿಮಾ. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು, ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ. ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ. ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು. ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ನಾವು ಎದ್ದು ನಿಂತುಕೊಳ್ಳೋಣ. ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳೋಣ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಸಹಭಾಗಿತ್ವ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ನಿಶ್ಚಯವಾಗಿಯೂ ಶುಭ ಕೃಪೆಯನ್ನು ಹಿಂಬಾಲಿಸುವುದು. ನಾನು ಯಾವಾಗಲೂ ಯೌವನನ ಮಂದಿರದಲ್ಲಿ ವಾಸಿಸುವೆನು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ಸಂತೋಷವಾಗಿರ್ರಿ. ವಾಕ್ಯವು ಕೆಲಸ ಮಾಡುತ್ತದೆ. और मैंने आपसे कहा था कि हमारा विशेष
रीच आउट वर्ल्ड डे होगा, ये सुनिश्चित करो कि आप उसकी योजना बना रहे हैं। ये कुछ महीनों के बाद है, परंतु इतनी विशाल चीज की प्लानिंग करने के लिए लंबा समय लगता है। हम वास्तविकता संग्रह को लेकर जा रहे हैं पूरे विश्व में। वास्तविकता संग्रह को हर जगह, हर देश में, हर शहर में, हर गांव में, सारी बस्तियों में, ट्रेन्स में, बसेस में, स्कूलों में, हाईवेज पे और बाड़ों में हम परमेश्वर के वचन को हर एक के लिए उपलब्ध करना चाहते हैं और हम इन्हें दे रहे हैं उनकी भाषा में, वो भाषा जो वो अच्छे से समझते हैं। तो उसकी योजना बनाइए और उसका एक भाग बनिए। इसे समझिए, हम अरबों कॉपीज की बात कर रहे हैं पूरे विश्व में। तो बड़ी योजना बनाइए जितनी आप बना सकते हैं। यही मैं आपसे कहूंगा, इतना बड़ा करिए जितना आप बड़ा कर सकते हैं। कितनी कॉपीज आप स्पॉन्सर कर सकते हैं, कितनी कॉपीज ये आपके ऊपर है, आप चुनिए कितनी कॉपीज आप स्पॉन्सर करने वाले हैं। और ये सुनिश्चित है कि हम पूरे विश्व में अरबों कॉपीज ले जा रहे हैं। हम 10 अरब से ज्यादा कॉपीज को देख रहे हैं। हमारे पास बच्चों के लिए है, हमारे पास टीनेजर्स के लिए है, हमारे पास वयस्कों के लिए है और हमारे पास ब्रेल वर्जन्स में भी है। ये बहुत ही विशाल होने वाला है। इसमें से आधी कॉपीज हम प्रिंट करने वाले हैं और आधी कॉपीज डिजिटल फॉर्मेट्स में होगी। पर आप जानते हैं कि डिजिटल फॉर्मेट्स हमेशा इससे ज्यादा हो सकते हैं, तो वो ज्यादा मुश्किल नहीं है। पर वो प्रिंट कॉपी है जिसमें ज्यादा समय लगता है। यही कारण है कि हम अभी शुरुआत कर रहे हैं। सुनिश्चित करो कि आप प्रिंट कॉपी में निवेश कर रहे हैं। ये बहुत जरूरी है सुसमाचार प्रचार के लिए, बहुत जरूरी। तो चलिए इसे करते हैं, चलिए इसे करते हैं परमेश्वर के लिए। तो वो 4 महत्वपूर्ण एक्शंस है जो आप आज और हर रोज करते हैं उस महान और महिमामय दिन तक। पहला है, हर रोज प्रार्थना करिए। जुड़िए हमारे साथ 1 बिलियन मिनट्स प्रेयर मार्च में, और यहाँ पर जुड़ने के लिए आप जा सकते हैं 1billionminutes. और हर रोज 15 मिनट प्रार्थना करिए। अपने हर मिनट को विश्व के देशों के लिए और आत्माओं के लिए जोड़ दीजिए। दूसरा, वास्तविकता संग्रह कॉपीज को सारी भाषाओं में और सारी कैटेगरीज में आप स्पॉन्सर करिए भाषा को, स्ट्रीट डिस्ट्रीब्यूशन को और रीच आउट वर्ल्ड डे को। तीसरा है, जुड़ जाओ। रीच आउट वर्ल्ड डे की महान वर्कफोर्स का एक सक्रिय भाग बन जाइए। वास्तविकता संग्रह को डिस्ट्रीब्यूट करने के लिए एक मिशनरी बन जाइए और बहुत सारी सेवाओं में आज ही जुड़ जाइए। चौथा है, जोड़ो। जैसे आप जुड़े हैं, आप अपने मित्रों को, परिवारों को, सहकर्मियों को, संस्थानों को हमारे साथ पार्टनर बनने के लिए जोड़ देते हैं ताकि हम वास्तविकता को पूरे विश्व में ले जाए। ये है वास्तविकता संग्रह को पृथ्वी के छोर तक ले जाना। रीच आउट वर्ल्ड की और अधिक जानकारी के लिए आप हमें नीचे दिए गए नंबरों पे कॉल कर सकते हैं या विजिट करें www.reachoutworld.org।